ನೀವು ಇನ್ನೂ ಕೂಡ ನಿಮ್ಮ ಪಾನ್ ಕಾರ್ಡನ್ನು ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿಲ್ಲವೇ? ಹಾಗಿದ್ದಲ್ಲಿ ಇನ್ನು ಕೇವಲ ಕೆಲವೇ ದಿನಗಳು ಬಾಕಿ ಇವೆ. ಹೌದು, ಡಿಸೆಂಬರ್ 31, 2025 ನೀವು ಈ ಕೆಲಸ ಮಾಡದಿದ್ದರೆ ನಿಮ್ಮ ಪಾನ್ ಕಾರ್ಡ್ ಕೇವಲ ಒಂದು ಪ್ಲಾಸ್ಟಿಕ್ ತುಂಡಾಗಿ ಉಳಿಯುತ್ತದೆ. ಜನವರಿ 1ರಿಂದ ನಿಮ್ಮ ಹಣಕಾಸಿನ ವಿವರಗಳು ಸ್ತಬ್ಧವಾಗಬಹುದು. ಇದರ ಬಗ್ಗೆ ಪೂರ್ತಿ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ. ಆದಾಯ ತೆರಿಗೆಯ ಇಲಾಖೆಯ ನಿಯಮದ ಪ್ರಕಾರ ಯಾರು ಆಧಾರ್ ದಾಖಲಾತಿ ಐಡಿ ಬಳಸಿ ಪಾನ್ ಕಾರ್ಡ್ ಪಡೆದಿದ್ದಾರೋ ಅವರು ಕಡ್ಡಾಯವಾಗಿ 31 ಡಿಸೆಂಬರ್ 2025 ಲಿಂಕ್ ಮಾಡಲೇಬೇಕು. ಒಂದು ವೇಳೆ ನೀವು ಈ ಡೆಡ್ಲೈನ್ ಮಿಸ್ ಮಾಡಿದರೆ ಜನವರಿ 1, 2026 ನಿಮ್ಮ ಪಾನ್ ಕಾರ್ಡ್ ನಿಷ್ಕ್ರಿಯ ಆಗುತ್ತದೆ. ಅಂದರೆ ಅದು ಕೆಲಸ ಮಾಡುವುದಿಲ್ಲ, ಇನ್ಆಪರೇಟಿವ್ ಆಗುತ್ತೆ. ಲಿಂಕ್ ಮಾಡದಿದ್ದರೆ ಏನಾಗುತ್ತದೆ? ಪಾನ್ ಕಾರ್ಡ್ ನಿಷ್ಕ್ರಿಯವಾದರೆ ನಿಮಗೆ ಏನೆಲ್ಲ ತೊಂದರೆಯಾಗಬಹುದು ಗೊತ್ತಾ? ITR ಸಲ್ಲಿಕೆ ಸಾಧ್ಯವಿಲ್ಲ. ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಸಲು ಆಗುವುದಿಲ್ಲ. ಟ್ಯಾಕ್ಸ್ ರೀಫಂಡ್ ಸಿಗಲ್ಲ. ನಿಮಗೆ ಬರಬೇಕಾದ ತೆರಿಗೆ ಪಾವತಿಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ. ಹೆಚ್ಚಿನ TDS, ನಿಮ್ಮ ಆದಾಯದ ಮೇಲೆ ಹೆಚ್ಚಿನ ದರದಲ್ಲಿ ತೆರಿಗೆ ಕಡಿತವಾಗಬಹುದು. ಹೊಸ ಹೂಡಿಕೆಗಳಿಗೆ ಬ್ರೇಕ್, ಹೊಸ ಬ್ಯಾಂಕ್ ಖಾತೆ ತೆರೆಯಲು, ಶೇರ್ ಮಾರ್ಕೆಟ್ ಹೂಡಿಕೆಗೆ ಅಥವಾ ದೊಡ್ಡ ವ್ಯವಹಾರಗಳಿಗೆ ಅಡ್ಡಿಯಾಗುತ್ತದೆ. ಲಿಂಕ್ ಮಾಡುವುದು ಹೇಗೆ? ಈಗಲೇ ಚೆಕ್ ಮಾಡಿಕೊಳ್ಳಿ. ಲಿಂಕ್ ಮಾಡುವುದು ತುಂಬ ಸುಲಭ. ಆದಾಯ ತೆರಿಗೆ ಇಲಾಖೆಯ ಅಫಿಷಿಯಲ್ ಫಿಲ್ಲಿಂಗ್ ಪೋರ್ಟಲ್ಗೆ ಭೇಟಿ ನೀಡಿ. ಅಲ್ಲಿ ಲಿಂಕ್ ಆಧಾರ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ನಿಮ್ಮ ಪಾನ್ ಮತ್ತು ಆಧಾರ್ ಸಂಖ್ಯೆಯನ್ನು ನಮೂದಿಸಿ OTP ಮೂಲಕ ದೃಢೀಕರಿಸಿ. ಗಮನಿಸಿ, ಒಂದು ವೇಳೆ ನಿಮ್ಮ ಪಾನ್ ಈಗಾಗಲೇ ನಿಷ್ಕ್ರಿಯವಾಗಿದ್ದರೆ ನೀವು 1,000 ರೂಗಳ ದಂಡ ಪಾವತಿಸಿ ಲಿಂಕ್ ಮಾಡಬೇಕಾಗುತ್ತದೆ. ಸಮಯ ಮೀರಿದ ಮೇಲೆ ಪಶ್ಚಾತ್ತಾಪ ಪಡುವುದಕ್ಕಿಂತ ಈಗಾಗಲೇ ಎಚ್ಚೆತ್ತುಕೊಳ್ಳುವುದು ಲೇಸು. ಈ ಕೂಡಲೇ ನಿಮ್ಮ ಲಿಂಕಿಂಗ್ ಸ್ಟೇಟಸ್ ಚೆಕ್ ಮಾಡಿ. ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ಉಪಯೋಗವಾಗಲಿ, ಹಾಗಾಗಿ ಈ ವಿಡಿಯೋವನ್ನು ಅವರಿಗೂ ಶೇರ್ ಮಾಡಿ. ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.